ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಹಾಲಿನಿಂದ ಬೇರೆ ಬೇರೆ ರೀತಿಯ ಸುವಾಸನಾ ಭರಿತ ಪೇಯಗಳನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಅಂದರೆ ಇದು ತುಂಬ ಸುಲಭವಾದದ್ದು, ರೆಡಿ ಟು ಡ್ರಿಂಕ್ ಅಂತೇಳಿ ಅನ್ನೋ ಥರ. ಮಿಕ್ಸಿಲಿ ಏನೂ ಹಾಕ್ಕೊಳ್ಳಿಕ್ಕಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಹಾಲಲ್ಲಿ ಹಾಕಿ ಮಾಡೋವಂಥದ್ದು. ಅಂದರೆ ಅರ್ಧ ಸ್ಪೂನಷ್ಟು ಸಬ್ಜಾ ಸೀಡ್ಸು ನೀರಲ್ಲಿ ನೆನೆ ಹಾಕ್ಕೊಳ್ಳಿ. ಕಾಲು ಗ್ಲಾಸ್ ನೀರು ಸಾಕು. ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ನಾನು ಕಾಸಿದ ಹಾಲು ಇಟ್ಕೊಂಡಿದ್ದೀನಿ. ಇದಕ್ಕೀಗ ರೋಸ್ ಮಿಲ್ಕ್ ಮಾಡೋಕ್ಕೆ ನಾನು ರೋ ಅಪ್ಸ ಹಾಕ್ತಾಯಿದ್ದೀನಿ. ರೋ ಅಪ್ಸ ಬೇಡ ಅಂತಂದರೆ ನಿಮಗೆ ರೋಸ್ ಮಿಲ್ಕದ ಪೌಡ್ರ್ ಸಿಗುತ್ತೆ, ಅದನ್ನ ಹಾಕ್ಕೋಬೋದು. ನೋಡಿ, ರೋ ಅಪ್ಸ ಲಿಕ್ವಿಡ್ ಇದು. ಕಾಲು ಲೋಟದಷ್ಟು ರೋ ಅಪ್ಸ ಹಾಕೋತಾ ಇದ್ದೀನಿ ನಾನು. ನೀವು ಡೈರೆಕ್ಟಾಗಿ ಹಾಕಿದೆ ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ಬೇಕಾದರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಮಿಕ್ಸಿಲಿ ಒಂದ್ಸಲ ತಿರುಗಿಸ್ಕೋಬೋದು. ನೀವು ಈ ಥರ ಲೋಟದಿಂದ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ರೋಸ್ ಮಿಲ್ಕ್ ರೆಡಿ ಆಗುತ್ತೆ. ನೋಡಿ, ರೋಸ್ ಮಿಲ್ಕ್ ರೆಡಿಯಾಗಿದೆ. ಇದಕ್ಕೀಗ 1 ಸ್ಪೂನಷ್ಟು ಬೇಸಿಲ್ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸನ್ನ ನೀರಲ್ಲಿ ನೆನೆ ಹಾಕ್ಕೊಂಡಿದ್ನಲ್ಲ, ಒಂದು 10 ನಿಮಿಷ ನೆನೆ ಹಾಕ್ಕೊಂಡ್ರೆ ಈ ಥರ ಎಲ್ಲ ಉಬ್ಕೊಳ್ಳುತ್ತೆ ಬೀಜಗಳು. ಈಗ ಇದನ್ನು ರೋಸ್ ಮಿಲ್ಕಿಗೆ ಹಾಕ್ಕೊಳ್ಳೋಣ. ನೋಡಿ, ರೋಸ್ ಮಿಲ್ಕ್ ರೆಡಿ ಆಯಿತು. ಇದನ್ನೀಗ ನೀವು ಬೇಕಾದ್ರೆ ಬಾಟ್ಲಿಗೆ ತುಂಬಿಸಿ ಇಟ್ಕೋಬೋದು. 1-2 ದಿವಸದವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇದನ್ನ ನಿಮಗೆ ಈ ಥರ ಮಿಕ್ಸ್ ಮಾಡಿ ಮಾಡೋದು ಬೇಡ ಅಂತಾದರೆ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಆಮೇಲೆ ಸಬ್ಜಾ ಸೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 2 ಬಾಟಲ್ಸ್ ತೆಗೆದಿಟ್ಟಿದ್ದೀನಿ. ಇದೆರಡಕ್ಕೂ ಹಾಕ್ಕೋತಾ ಇದ್ದೀನಿ ನಾನೀಗ ಮಿಲ್ಕನ್ನ. ನೋಡಿ, 2 ಬಾಟಲ್ ತೆಗೆದಿಟ್ಟಿದ್ದೀನಿ. 2 ಬಾಟ್ಲಲ್ಲಿ ರೋಸ್ ಮಿಲ್ಕ್ ಹಾಕಿಟ್ಕೊಂಡಿದ್ದೀನಿ ನಾನು. ನಮ್ಗೆ ಬೇಕಾದಾಗ ಕುಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಬಿಟ್ಟು. ನೋಡಿ, ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಕಾಯಿಸ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಒಂದು ಗ್ಲಾಸಿಗೆ ಬಗ್ಗಿಸ್ಕೊಳ್ಳೋಣ. ಮಿಕ್ಸ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಈ ಪೌಡ್ರಲ್ಲಿ ಸಕ್ಕರೆ ಫ್ಲೇವರು 2 ಇರುತ್ತೆ, ಹೀಗಾಗಿ ಪುನಃ ಸಕ್ಕರೆ ಹಾಕ್ಕೋಬೇಕು ಅಂತೇನಿಲ್ಲ. 1 ಗ್ಲಾಸ್ ಹಾಲಿಗೆ ನಾನು 1.5 ಚಮಚದಷ್ಟು ಬಾದಾಮ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಹಾಲನ್ನು ಪುಡಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡೋಣ. ನೋಡಿ, ಇದು ಸ್ವಲ್ಪ ನಸು ಹಳದಿ ಇರುತ್ತೆ, ತುಂಬ ಹಳದಿಯಾಗಿ ಏನಿರಲ್ಲ. ರೆಡಿಮೇಡ್ ಪೌಡ್ರು. ನಿಮಗೆ ಅರ್ಜೆಂಟಿಗೆ ಅಂದರೆ ರೆಡಿಮೇಡ್ ಬಾದಾಮ್ ಮಿಕ್ಸನ್ನು ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಟೈಮ್ ಇದ್ದರೆ ಮನೇಲಿ ಬಾದಾಮ್ ಇದ್ದರೆ ಅದರಿಂದನೂ ಬಾದಾಮ್ ಮಿಲ್ಕನ್ನ ಮಾಡ್ಕೋಬೋದು. ಅದನ್ನು ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ. ಈಗ ನಾವು ಸರ್ವ್ ಮಾಡೋ ಗ್ಲಾಸಿಗೆ ಈ ಬಾದಾಮ್ ಹಾಲನ್ನು ಹಾಕ್ಕೊಳ್ಳೋಣ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ, ಪರಿಚಯಸ್ಥರು, ಸ್ನೇಹಿತರು ಬಂದಾಗ ಕೆಲವರು ಕಾಫಿ ಟೀ ಕುಡಿಯೋ ಅಭ್ಯಾಸ ಇರೋದಿಲ್ಲ ಕೆಲವರಿಗೆ. ಆವಾಗ ಹಾಲು ಕುಡಿತಾರೆ ಅಂತಂದರೆ ನಾವು ಈ ಥರ ಫ್ಲೇವರ್ಡ್ ಮಿಲ್ಕನ್ನು ಮಾಡಿಕೊಡ್ಬೋದು. ಇದನ್ನು ಫ್ರಿಜ್ಜಲ್ಲಿಟ್ಟು ತಣ್ಣಗೂ ಕುಡಿಬೋದು, ಬಿಸಿ ಬಿಸಿಯಾಗಿ ಕುಡಿಬೋದು. ಮೇಲೆ ಬೇಕಾದರೆ ನಾವು ಸ್ವಲ್ಪ ಡ್ರೈ ನಟ್ಸನ್ನು ಹಾಕೋಬೋದು ಸರ್ವ್ ಮಾಡುವಾಗ. ಈಗ ನೋಡಿ, ಸ್ವಲ್ಪ ಡ್ರೈ ನಟ್ಸು ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನೀಗ ಅತಿಥಿಗಳಿಗೆ ಧಾರಾಳವಾಗಿ ಕೊಡಬಹುದು. ಹಾಲು ಕುಡಿಯೋರಂಥವ್ರು ಇದ್ದರೆ. ಅರ್ಧ ಲೀಟ್ರ್ ಹಾಲನ್ನು ನಾನು ಬಿಸಿಗಿಟ್ಟಿದ್ದೀನಿ. ಇದರಲ್ಲೀಗ ನಮಗೆ 1 ಗ್ಲಾಸಿಗೆ ಬೇಕಾಗೋಷ್ಟು ಹಾಲು ತೆಕ್ಕೋತಾ ಇದ್ದೀನಿ. 1 ಗ್ಲಾಸ್ ವೆನಿಲಾ ಮಿಲ್ಕ್ ಮಾಡೋಕ್ಕೆ ಬೇಕಾಗೋಷ್ಟು ಹಾಲನ್ನು ನಾನು ಬಗ್ಗಿಸ್ಕೊತಾ ಇದ್ದೀನಿ ನೋಡಿ. ಇದಕ್ಕೀಗ 2 ಸ್ಪೂನು ಸಕ್ಕರೆ ಹಾಕ್ಕೊಳ್ಳೋಣ. ಸ್ಪೂನ್ ದೊಡ್ಡದಾಗಿರೋದ್ರಿಂದ ನಾನು 1.5 ಸ್ಪೂನು ಸಕ್ಕರೆ ಹಾಕ್ಕೋತಾ ಇದ್ದೀನಿ.
ಈಗ ಇದಕ್ಕೆ ಒಂದು 1/4 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ. ನೋಡಿ, ಒಂದು 1/4 ಸ್ಪೂನಷ್ಟು ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಕಮ್ಮಿ ಅಂತ ಅನಿಸಿದ್ರೆ ಇನ್ನೊಂಚೂರು ಹಾಕ್ಕೋಬೋದು ಬೇಕಾದರೆ. ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಇನ್ನೊಂದು 1/4 ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ ಸಾಕು, ಅರ್ಧ ಸ್ಪೂನ್ಗಿಂತ ಜಾಸ್ತಿ ಹಾಕ್ಕೋಬೇಡಿ. 1 ಗ್ಲಾಸ್ ವೆನಿಲಾ ಮಿಲ್ಕಿಗೆ ಅರ್ಧ ಸ್ಪೂನ್ಗಿಂತ ಜಾಸ್ತಿ ವೆನಿಲಾ ಎಕ್ಸ್ಟ್ರಾಕ್ಟ್ ಬೇಡ. ತುಂಬ ಗಾಢ ಆಗಿಬಿಡುತ್ತೆ ಸ್ಮೆಲ್ಲು, ಇವು ಫ್ಲೇವರು ತುಂಬ ಗಾಢ ಅನಿಸ್ಬಿಡುತ್ತೆ 1 ಸ್ಪೂನು 3/4 ಸ್ಪೂನು ಹಾಕ್ಕೊಂಡ್ರೆ. ನೋಡಿ, ಹಾಲಿನ ಕಲರು ಸ್ವಲ್ಪ ಚೇಂಜ್ ಆಗಿದೆ. ವೆನಿಲಾ ಮಿಲ್ಕು ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊಳ್ಳೋಣ. ಚಕ್ಕೆ ಪುಡಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಕಲೇಬೇಕಂತೇನಿಲ್ಲ. ಅದು ಸಾಮಾನ್ಯವಾಗಿ ವೆನಿಲಾ ಫ್ಲೇವರ್ ಮಿಲ್ಕಿಗೆ ಚಕ್ಕೆ ಪೌಡ್ರ್ ಹಾಕ್ಕೋತಾರೆ. ಸರ್ವ್ ಮಾಡುವಾಗ ಮೇಲೆ ಸ್ವಲ್ಪ ಚಕ್ಕೆ ಈ ಥರ ಚಕ್ಕೆ ಪೌಡ್ರ್ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಮತ್ತೊಂದು ಫ್ಲೇವರ್ಡ್ ಮಿಲ್ಕು, ವೆನಿಲಾ ಫ್ಲೇವರ್ಡ್ ಮಿಲ್ಕು. ಇದನ್ನು ಬಿಸಿಯಾಗಿ ಕುಡಿಬೋದು, ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ಕೂಡ ಕುಡ್ಕೋಬೋದು. ಇದಕ್ಕೆ ಏನೂ ಇಲ್ಲ ಇಂಗ್ರೀಡಿಯೆಂಟ್ಸ್, ಬರೀ ವೆನಿಲಾ ಎಸೆನ್ಸು, 1.5 ರಿಂದ 2 ಸ್ಪೂನ್ ಸಕ್ಕರೆ, 1 ಗ್ಲಾಸ್ ಹಾಲು, ಚಕ್ಕೆ ಪೌಡ್ರು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ ನೀವು. ಇಲ್ಲ ಅಂದರೆ ಮೇಲೆ ಇದು ಚಾಕ್ಲೇಟ್ ಪೌಡ್ರ್ ಕೂಡ ನೀವು ಹಾಕ್ಕೋಬಹುದು. ಇದೇ ಥರ ಕಾಚಿದ ಹಾಲಿಂದ ನಾವು ಈಗ ಚಾಕ್ಲೇಟ್ ಮಿಲ್ಕ್ ಮಾಡ್ಕೊಳ್ಳೋಣ. ಇದು ಕೂಡ ತುಂಬ ಈಸಿ. ಇದಷ್ಟು 1/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಕಾಸಿದ ಹಾಲಿದೆ, ಇದರಿಂದ 1 ಗ್ಲಾಸಿಗೆ ಆಗೋಷ್ಟು ಹಾಲನ್ನು ನಾವು ಬಗ್ಗಿಸ್ಕೊಳ್ಳೋಣ. ನೋಡಿ, 1 ಗ್ಲಾಸಿಗೆ ಆಗೋಷ್ಟು ಹಾಲು ಬಗ್ಗಿಸ್ಕೊತಾ ಇದ್ದೀನಿ ನಾನು. ಈಗ ಇದಕ್ಕೆ 1 ಸ್ಪೂನಷ್ಟು, ಅಂದರೆ ಫುಲ್ ಹೀಪ್ 1 ಸ್ಪೂನಷ್ಟು ಚಾಕ್ಲೇಟ್ ಪೌಡ್ರು ಹಾಕ್ಕೋತಾ ಇದ್ದೀನಿ ನಾನು. ಒಂದು ಗ್ಲಾಸ್ ಮಿಲ್ಕಿಗೆ ಒಂದು ಫುಲ್ ಹೀಪ್ 1 ಸ್ಪೂನು ಚಾಕ್ಲೇಟ್ ಪೌಡ್ರು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಡಾರ್ಕಾಗಿ ಕೂಡ ನೀವು ಮಾಡ್ಕೊಂಡು ಕುಡಿಬೋದು, ಲೈಟಾಗಿ ಕೂಡ ಮಾಡ್ಕೊಂಡು ಕುಡಿಬೋದು. ನಾನು ಸ್ವಲ್ಪ ಡಾರ್ಕಾಗಿ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನಿಮ್ಗೆ ಸ್ವಲ್ಪ ಲೈಟಾಗಿ ಬೇಕಂದರೆ ಇನ್ನು ಸ್ವಲ್ಪ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಈಗ ಇದನ್ನು ಗ್ಲಾಸಿಗೆ ಬಗ್ಗಿಸ್ಕೊಳ್ಳೋಣ. ಇರೋ ಚಾಕ್ಲೇಟ್ ಮಿಲ್ಕನ್ನು ಗ್ಲಾಸಿಗೆ ಹಾಕ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ 1 ಗ್ಲಾಸ್ ಹಾಕಿದ್ದೆ. ನೋಡಿ, ಸಾಮಾನ್ಯವಾಗಿ ಚಾಕ್ಲೇಟ್ ಮಿಲ್ಕನ್ನ ಹಾಗೆ ಕುಡಿತಾರೆ. ಇನ್ನು ನಿಮ್ಗೆ ಬೇಕಾದರೆ ಇದರ ಮೇಲೆ ಚಾಕ್ಲೇಟ್ ಕ್ರಿಸ್ಟಲ್ಸ್ ಹಾಕ್ಕೋಬೋದು, ಅಥವಾ ಚಾಕ್ಲೇಟನ್ನು ತುರಿದು ಕೂಡ ನೀವು ಹಾಕ್ಕೋಬೋದು ಇದ್ರ ಮೇಲೆ. ನೋಡಿ, ಬಹಳ ಸಿಂಪಲ್ಲಾಗಿ ಮತ್ತು ಬೇಗ ಬೇಗ ಮಾಡುವಂಥ, ಅಂದರೆ ಹಾಲು ಮಾತ್ರ ಇದ್ದು ಸಕ್ಕರೆ ಹೇಗೋ ಮನೇಲಿರುತ್ತೆ. ಈ ಥರದ್ದೆಲ್ಲ ಅಂದರೆ ಚಾಕ್ಲೇಟ್ ಪೌಡ್ರ್ ಆಗಲಿ, ವೆನಿಲಾ ಎಸೆನ್ಸ್ ಆಗಲಿ, ಆಮೇಲೆ ರೋಬ್ಸ್ ಆಗಲಿ, ಇಂಥವೆಲ್ಲ ನಾವು ಇಟ್ಕೊಂಡಿದ್ರೆ ಈ ಥರ ಮಿಲ್ಕ್ಗಳನ್ನು, ಫ್ಲೇವರ್ಡ್ ಮಿಲ್ಕ್ಗಳನ್ನು ನಾವು ಬೇಗ ಬೇಗ ಮಾಡ್ಕೋಬೋದು. ಇದರೊಟ್ಟಿಗೆ ನಾವು ಪಿಸ್ತಾ ಮಿಲ್ಕ್ ಮಾಡ್ಕೋಬೋದು, ಅಂದರೆ ಪಿಸ್ತಾ ಪೌಡ್ರ್ ಸಿಗುತ್ತೆ. ಅದನ್ನು ತಂದುಬಿಟ್ಟು ನಾವು ರೆಡಿ ಟು ಡ್ರಿಂಕ್ ಅನ್ನೋ ಥರ ಪಿಸ್ತಾ ಮಿಲ್ಕ್ ಮಾಡ್ಕೋಬೋದು. ಅದೇ ಥರ ಸ್ಟ್ರಾಬೆರಿ ಪೌಡ್ರ್ ಸಿಗುತ್ತೆ, ಅದನ್ನು ಹಾಕಿಬಿಟ್ಟು ಸ್ಟ್ರಾಬೆರಿ ಮಿಲ್ಕ್ ಮಾಡ್ಕೋಬೋದು. ಇನ್ನು ಕಸ್ಟರ್ಡ್ ಪೌಡ್ರ್ ಇದೆ, ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಾಡ್ಬೋದು. ಆದರೆ ಬರೀ ಕಸ್ಟರ್ಡ್ ಪೌಡ್ರು, ಸಕ್ಕರೆ, ಹಾಲು 3 ಮಾತ್ರ ನಾವು ಹಾಕುವಾಗ ಕುಡಿಯುವಾಗ ಬಾಯಿಗೆ ಏನೋ ಸ್ವಲ್ಪ ದೊರಕು ಅಂಥೇಳಿ ಅನಿಸುತ್ತೆ. ಹೀಗಾಗಿ ನಾನು ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡಲಿಲ್ಲ. ತುಂಬ ಸುಲಭವಾಗಿ ಮತ್ತು ಬೇಗನೆ ಅಲ್ಲದೆ ರುಚಿಕರವೂ ಆಗಿರುವಂಥದ್ದು ಈ ಹಾಲಿನ ಪೇಯಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.